ಆತ್ಮೀಯರೇ, ಎಜುಕೇಷನ್ ಈಸ್ ದ ಪವರ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಇವತ್ತಿನ ಈ ವಿಡಿಯೋದಲ್ಲಿ 10ನೇ ತರಗತಿ ಸಮಾಜಶಾಸ್ತ್ರದಲ್ಲಿ ಬರ್ತಕ್ಕಂಥ ಅಧ್ಯಾಯ 8 ಸಾಮಾಜಿಕ ಸ್ತರವಿನ್ಯಾಸ ಈ ಪಾಠವನ್ನು ಅಭ್ಯಾಸ ಮಾಡೋಣ. ಹಾಗಾದರೆ ಶುರು ಮಾಡೋಣ ಬನ್ನಿ. ಸಮಾಜಶಾಸ್ತ್ರ ಅಧ್ಯಾಯ 8 ಸಾಮಾಜಿಕ ಸ್ತರವಿನ್ಯಾಸ. ಈ ಪಾಠದಿಂದ ವಾರ್ಷಿಕ ಪರೀಕ್ಷೆಗೆ 3 ಅಂಕಗಳ ಪ್ರಶ್ನೆಗಳನ್ನು ಕೇಳಲಾಗ್ತಾ ಇದೆ. 2 ಮತ್ತು 1 ಅಂಕದ್ದಾಗಿರ್ಬೋದು ಅಥವಾ 3 ಅಂಕದ್ದಾದರೂ ಆಗಿರ್ಬೋದು. ಈ ಒಂದು ಪಾಠದಲ್ಲಿ ಕಲಿಯುವಂತಹ ಪ್ರಮುಖ ಕಲಿಕಾಂಶಗಳು ಎಂದರೆ ಸಾಮಾಜಿಕ ಸ್ತರವಿನ್ಯಾಸ ಎಂದರೇನು, ಜನರಲ್ಲಿ ಇರ್ತಕ್ಕಂಥ ಭಿನ್ನತೆಗಳು, ಅಸ್ಪೃಶ್ಯತೆಯು ಒಂದು ಸಾಮಾಜಿಕ ಪಿಡುಗು ಹೇಗೆ, ಮತ್ತು ಅಸ್ಪೃಶ್ಯತೆಯನ್ನು ನಿವಾರಿಸುವಂತಹ ನಿವಾರಣಾ ಕ್ರಮಗಳು ಯಾವುವು ಅಂತಕ್ಕಂಥದ್ದನ್ನು ಅಭ್ಯಾಸ ಮಾಡ್ತೇವೆ. ಹಾಗಾದರೆ ಮೊದಲನೇದಾಗಿ ಸಾಮಾಜಿಕ ಸ್ತರವಿನ್ಯಾಸ ಎಂದರೇನು? ವಿದ್ಯಾರ್ಥಿಗಳೇ, ನೀವುಗಳೆಲ್ಲ ಹೊರಗಡೆ ಹೋಗಿರ್ತೀರಿ ಅಥವಾ ಶಾಲೆಗೆ ಬಂದಿರ್ತೀರಿ ಅಂತ ಅಂದ್ಕೊರಿ. ಶಾಲೆಗೆ ಬರುವಾಗ ನೀವೇನೇನು ನೋಡ್ತೀರಿ ಕಲ್ಪನೆ ಮಾಡಿಕೊಳ್ಳಿ. ಕೆಲವು ಜನ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ, ವ್ಯಾಪಾರ ಮಾಡ್ತಾ ಇರ್ತಾರೆ. ಕೆಲವು ಜನ ಕಾರ್ ತೊಗೊಂಡು ಹೋಗ್ತಾರೆ, ಕೆಲವು ಜನ ಬೈಕ್ ತೊಗೊಂಡು ಹೋಗ್ತಾರೆ, ಕೆಲವು ಜನ ಸೈಕಲ್ನಲ್ಲಿ ಹೋಗ್ತಾರೆ, ಕೆಲವು ಜನ ನಡ್ಕೊಂಡು ಹೋಗ್ತಾರೆ, ಕೆಲವು ಜನ ಬಹಳ ಶ್ರೀಮಂತರು ಇರ್ತಾರೆ, ಕೆಲವು ಜನ ಬಡವರು ಇರ್ತಾರೆ. ಈ ರೀತಿ ನಾವು ಹಲವಾರು ವ್ಯತ್ಯಾಸವನ್ನು ನೋಡ್ತಾ ಇರ್ತೇವೆ. ಹಾಗಾದರೆ ಅದರಿಂದ ಏನು ತಿಳಿದು ಬರ್ತದೆ ಅಂದರೆ ನಾವು ನೋಡ್ತಕ್ಕಂಥ ಸಮಾಜ ವಿಭಿನ್ನವಾಗಿದೆ. ನೀವು ನೋಡ್ತೀರಿ ವಿಭಿನ್ನ ರೀತಿಯ ಜನ ಬರ್ತಾರೆ. ಕೆಲವು ಜನ ಕಪ್ಪಗಿರ್ತಾರೆ, ಕೆಲವು ಜನ ಬೆಳ್ಳಗಿರ್ತಾರೆ, ಕೆಲವು ಜನ ನೀವು ಒಂದೇ ಒಂದು ಬೆಂಚ್ನಲ್ಲಿ ಕುಂತಂಥ ವಿದ್ಯಾರ್ಥಿಗಳು ಒಂದೇ ರೀತಿಯಾಗಿಲ್ಲ. ಕೆಲವೊಬ್ಬರು ಶ್ರೀಮಂತರಿದ್ದಾರೆ, ಕೆಲವೊಬ್ಬರು ಬಡವರಿದ್ದಾರೆ, ಜಾತಿ ಬೇರೆ ಬೇರೆ ಇದೆ. ಆಮೇಲೆ ಏನಂದರೆ ಹೆಣ್ಣು ಗಂಡು ಅಂತಕ್ಕಂಥ ಏನಂದರೆ ನೋಡ್ತೀವಿ ನಾವು, ಹೆಣ್ಣು ಗಂಡು ಅಂತ ನೋಡ್ತೀವಿ. ಈ ರೀತಿ ಸಮಾಜವನ್ನು ಜನರನ್ನು ಆದಾಯ, ಶಿಕ್ಷಣ, ಜಾತಿ, ಬಣ್ಣ, ಲಿಂಗ, ಉದ್ಯೋಗ, ಬುದ್ಧಿಶಕ್ತಿ ಮೊದಲಾದವುಗಳ ಆಧಾರದ ಮೇಲೆ ಮೇಲು ಕೀಳು ಎಂದು ವರ್ಗೀಕರಣ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ನಾವು ಸಾಮಾಜಿಕ ಸ್ತರವಿನ್ಯಾಸ ಅಂತ ಹೇಳ್ತೀವಿ. ಸಾಮಾಜಿಕ ಸ್ತರವಿನ್ಯಾಸ ಅಂತಕ್ಕಂಥದ್ದು ಪರೀಕ್ಷೆಯಲ್ಲಿ 1 ಅಂಕದ ಒಂದು ಪ್ರಶ್ನೆಗೆ ಬರ್ತಕ್ಕಂಥದ್ದು. ನೋಡಿ ನೀವು ಅರ್ಥ ಮಾಡಿಕೊಳ್ಳಿ. ಈ ಪ್ರಶ್ನೆಯನ್ನು ಜನರನ್ನು ಜಾತಿಯಿಂದ ಮೇಲ್ಜಾತಿ ಕೀಳ್ಜಾತಿ ಅಂತ ಹೇಳ್ತೀವಿ. ಶಿಕ್ಷಣ ಅವರು ಏನಂತಂದರೆ ಬಹಳ ಸುಶಿಕ್ಷಿತರು ಅಂತ ಹೇಳ್ತೀವಿ. ಇವರು ಶಾಲೆ ಕಡಿಮೆ ಕಲ್ತಿದ್ದಾರೆ ಅಂತ ಹೇಳ್ತೀವಿ. ಅವರು ಶ್ರೀಮಂತರು ಅಂತ ಹೇಳ್ತೀವಿ, ಇವರು ಕಡಿಮೆ ಅಂತ ಹೇಳ್ತೀವಿ. ಅವರು ಏನಪ್ಪ ಮಂತ್ರಿಗಳು, ಇವರು ಸೇವಕ, ಅವರು ಏನಂತಂದರೆ ದೊಡ್ಡ ನೌಕರಿ, ಸಣ್ಣ ನೌಕರಿ. ಸಮಾಜದಲ್ಲಿ PC ಇದ್ದಾನೆ, DC ಇದ್ದಾನೆ, ಒಬ್ಬ ಸೇವಕನೂ ಇದ್ದಾನೆ, ಒಬ್ಬ ಮಂತ್ರಿಯೂ ಇದ್ದಾರೆ. ಈ ರೀತಿ ಏನಪ್ಪ ಅಂತಂದರೆ ನಾವು ವ್ಯತ್ಯಾಸವನ್ನು ನೋಡ್ತೀವಿ. ಒಂದೇ ಬೆಂಚಿನಲ್ಲಿ, ಒಂದೇ ತರಗತಿಯಲ್ಲಿ, ಒಂದೇ ಮನೆಯಲ್ಲಿ ಕೂಡ ಒಂದೇ ರೀತಿಯಾಗಿಲ್ಲ. ಈ ರೀತಿ ಏನಂತಂದರೆ ನಾವು ಸಮಾಜವನ್ನು ಜಾತಿ, ಶಿಕ್ಷಣ, ಲಿಂಗ, ಆದಾಯ, ಬಣ್ಣ ಇವುಗಳ ಆಧಾರದ ಮೇಲೆ ಸಮಾಜವನ್ನು ಮೇಲು ಕೀಳು ಎಂದು ವರ್ಗೀಕರಣ ಮಾಡ್ತೇವೆ. ಇಂತಹ ಈ ಒಂದು ವ್ಯವಸ್ಥೆಯನ್ನು ನಾವು ಸಾಮಾಜಿಕ ಸ್ತರವಿನ್ಯಾಸ ಎಂದು ಕರೆಯುತ್ತೇವೆ. ಇಂತಹ ಸಾಮಾಜಿಕ ಸ್ತರವಿನ್ಯಾಸ ಅಂತಕ್ಕಂಥದ್ದು ಎಲ್ಲ ಸಮಾಜದಲ್ಲೂ ಕೂಡ ಕಂಡುಬರುವಂತಹದ್ದು. ಇದು ತನ್ನದೇ ಆದಂಥ ವಿಶೇಷವಾದಂಥ ಲಕ್ಷಣಗಳನ್ನು ಒಳಗೊಂಡಿದೆ. ಹಾಗಾದರೆ ಸಾಮಾಜಿಕ ಸ್ತರವಿನ್ಯಾಸ ಒಳಗೊಂಡಿರುವಂತಹ ಲಕ್ಷಣಗಳು ಯಾವುವು ಅಂತ ನೋಡೋದಾದರೆ ಮುಂದಿನ ಸ್ಲೈಡ್ನಲ್ಲಿ ಲಕ್ಷಣಗಳನ್ನು ನೋಡೋಣ ಬನ್ನಿ. ಹಾಗಾದರೆ ಸಾಮಾಜಿಕ ಸ್ತರವಿನ್ಯಾಸ ಅಂತಕ್ಕಂಥದ್ದು ಪುರಾತನವಾಗಿರ್ತಕ್ಕಂಥದ್ದು. ಅದು ಇಂದು ನಿನ್ನೆದಲ್ಲ, ಬಹಳ ಹಳೆಯ ಕಾಲದಿಂದಲೂ ಬಂದಂಥ ಒಂದು ವ್ಯವಸ್ಥೆಯಾಗಿದೆ. ಇದು ಕಾಲದಿಂದ ಕಾಲಕ್ಕೆ, ದೇಶದಿಂದ ದೇಶಕ್ಕೆ ಭಿನ್ನವಾಗಿರ್ತಕ್ಕಂಥದ್ದು. ಎಲ್ಲ ದೇಶದಲ್ಲೂ ಇದೆ. ಅಂದರೆ ಬಿಳಿಯರು ಕರಿಯರು ಅಂತ ವ್ಯತ್ಯಾಸ ಇದೆ, ಹೆಣ್ಣು ಗಂಡು ಅಂತ ವ್ಯತ್ಯಾಸ ಇದೆ, ಬಡವ ಶ್ರೀಮಂತ ಅಂತಕ್ಕಂಥ ವ್ಯತ್ಯಾಸ ಇದೆ, ಹೈ ಕ್ಲಾಸ್ ಲೋ ಕ್ಲಾಸ್ ಅಂತಕ್ಕಂಥ ವ್ಯತ್ಯಾಸ ಇದೆ. ಈ ರೀತಿ ಕಾಲದಿಂದ ಕಾಲಕ್ಕೆ, ದೇಶದಿಂದ ದೇಶಕ್ಕೆ ಭಿನ್ನವಾಗಿದೆ. ಫಾರ್ ಎಕ್ಸಾಂಪಲ್ ಅಮೇರಿಕಾದಲ್ಲಿ ಒಂದು ರೀತಿಯಾಗಿದೆ, ಭಾರತದಲ್ಲಿ ಒಂದು ರೀತಿಯಾಗಿದೆ, ದಕ್ಷಿಣ ಆಫ್ರಿಕಾದಲ್ಲಿ ಒಂದು ರೀತಿಯಾಗಿದೆ, ಮತ್ತೊಂದು ದೇಶದಲ್ಲಿ ಮತ್ತೊಂದು ರೀತಿಯಾಗಿದೆ. ಈ ರೀತಿ ಇದು ಮೇಲು ಕೀಳಿನ ವ್ಯವಸ್ಥೆಯಾಗಿದೆ. ಹೆಸರೇ ಹೇಳುವಂತೆ ಇದು ಮೇಲ್ಜಾತಿ, ಕೀಳ್ಜಾತಿ, ಬಡವ, ಶ್ರೀಮಂತ, ಮೇಲ್ವರ್ಗ, ಕೆಳವರ್ಗ,
ಈ ರೀತಿ ಏನಪ್ಪ ಅಂದರೆ ಬಹಳಷ್ಟು ಏನಂತಂದರೆ ಮೇಲು ಕೀಳಿನ ಒಂದು ವ್ಯವಸ್ಥೆಯಾಗಿರ್ತಕ್ಕಂಥದ್ದು. ಇದು ಒಂದೇ ಸಮನಾಗಿಲ್ಲ, ಬೇರೆ ಬೇರೆಯಾದಂಥ ಹೆಚ್ಚು ಕಡಿಮೆ ಮೇಲು ಕೀಳು, ಲಿಂಗಭೇದ, ಜಾತಿ ಭೇದ, ವರ್ಣಭೇದ ಈ ರೀತಿಯಾದಂಥ ಒಂದು ವ್ಯವಸ್ಥೆಯನ್ನು ನಾವು ಸಾಮಾಜಿಕ ಸ್ತರ ವಿನ್ಯಾಸದಲ್ಲಿ ಕಾಣ್ತೇವೆ. ಹಾಗಾದರೆ ಮತ್ತೊಂದು ಲಕ್ಷಣ, ಎಲ್ಲ ಸಮಾಜಗಳಲ್ಲೂ ಈ ಒಂದು ಸಾಮಾಜಿಕ ಸ್ತರ ವಿನ್ಯಾಸ ಕಂಡುಬರ್ತದೆ. ಇದು ಎಲ್ಲ ಸಮಾಜದಲ್ಲೂ ಇದೆ. ಸಾಮಾಜಿಕ ಅಸಮಾನತೆ, ಹೆಸರೇ ಹೇಳುವಂತೆ ಇದು ಸಮಾಜದಲ್ಲಿ ಸಮಾನತೆ ಇಲ್ಲ, ಅಸಮಾನತೆಯನ್ನು ಸೂಚಿಸುವಂತಹದ್ದು. ಸಾಮಾಜಿಕ ಸ್ತರ ವಿನ್ಯಾಸ ಇದು ಸಮಾಜದಲ್ಲಿ ಮೇಲು ಕೀಳು ವ್ಯವಸ್ಥೆಯನ್ನು ಉಂಟು ಮಾಡ್ತದೆ. ಮತ್ತು ಉದಾಹರಣೆಗೆ ಕಪ್ಪು ಜನರು, ಬಿಳಿಯ ಜನರು ನೋಡ್ರಿ, ಕೆಲವು ಜನ ಏನಂತಂದರೆ ಜಾತಿ ಒಂದು ಆಧಾರದ ಮೇಲೆ, ಬಣ್ಣದ ಆಧಾರದ ಮೇಲೆ ಶಾಲೆಗೆ ಏನಂತಂದರೆ ಹೋಗುವಂತಿರಲಿಲ್ಲ. ಮತ್ತು ಸಾರ್ವಜನಿಕರಿಗಾಗಿ ಇರ್ತಕ್ಕಂಥ ಕೆರೆ, ಬಾವಿ ಇವುಗಳನ್ನು ಪ್ರವೇಶ ಮಾಡುವಂತಿರಲಿಲ್ಲ. ಇಂತಹ ಒಂದು ವ್ಯವಸ್ಥೆ ಸಾಮಾಜಿಕ ಅಸಮಾನತೆ ಎಂದು ಕರೆಯುತ್ತೇವೆ. ಹಾಗಾದರೆ ಮಾನವ ಕುಲಂ ತಾನೊಂದೇ ಒಲಂ, ನೋಡಿ ಸಮಾಜದಲ್ಲಿ ಏನಂತಂದರೆ ಯಾವಾಗ ಆದಿಕವಿ ಅನಿಸ್ಕೊಂಡಂಥ ಪಂಪನವರೇ ಹೇಳಿದರು, ಮಾನವ ಕುಲ ತಾನೊಂದೇ ಒಲ. ಹೇಳಿ ನೀವೇ ಏನಂತಂದರೆ ಮಾನವರೆಲ್ಲ ಒಂದೇ ಅಂತಕ್ಕಂಥದ್ದು ಯಾವುದೇ ಇದು ಸಮಾಜದಲ್ಲಿ ಜಾತಿ ಅಂತಕ್ಕಂಥದ್ದನ್ನು ಮನುಷ್ಯರು ಸೃಷ್ಟಿ ಮಾಡಿಕೊಂಡಂಥದ್ದು, ನಾವುಗಳೆಲ್ಲ ಸೃಷ್ಟಿ ಮಾಡಿಕೊಂಡಂಥದ್ದು. ಇದು ಜಾತಿ ತಾರತಮ್ಯ ಆಗಿರ್ಬೋದು, ಲಿಂಗ ತಾರತಮ್ಯ ಆಗಿರ್ಬೋದು, ಇಂತಹ ಹಲವಾರು ತಾರತಮ್ಯಗಳನ್ನು, ಪ್ರಾದೇಶಿಕ ತಾರತಮ್ಯ, ಬಡವ ಬಲ್ಲಿದ, ಮೇಲ್ಜಾತಿ ಕೀಳ್ಜಾತಿ, ಈ ರೀತಿ ಹಲವು ತಾರತಮ್ಯಗಳನ್ನು ನಾವುಗಳೇ ಮಾಡಿಕೊಂಡಂಥದ್ದು. ಇದು ಪೂರ್ವಗ್ರಹ ಪೀಡಿತ ಅಂತ ಹೇಳ್ತೀವಿ. ಏನು ಹಾಗಾದರೆ ಪೂರ್ವಗ್ರಹ ಪೀಡಿತ ಅಂದರೆ ಒಬ್ಬ ವ್ಯಕ್ತಿ ಅಥವಾ ಒಂದು ಸಮೂಹದ ಬಗ್ಗೆ ಹೊಂದಿರಬಹುದಾದಂತಹ ಪೂರ್ವ ನಿರ್ಧರಿತ ಮನೋಭಾವನೆ, ಇದುವೇ ಪೂರ್ವಗ್ರಹ ಅಂತ ಕರಿತೀವಿ. ಏನು ಹಿಂಗಂದರೆ ಇದು ಎರಡು ಬಗೆಯಲ್ಲಿ ಕಂಡುಬರ್ತದೆ. ಒಂದು ಧನಾತ್ಮಕವಾಗಿ ಆದರೂ ಇರಬಹುದು, ಮತ್ತೊಂದು ಋಣಾತ್ಮಕವಾಗಿ ಆದರೂ ಇರಬಹುದು. ಧನಾತ್ಮಕ ಪೂರ್ವಗ್ರಹ ಅಂದ್ರೇನು? ಒಬ್ಬ ವ್ಯಕ್ತಿಯ ಬಗ್ಗೆ ಪೂರ್ವ ನಿರ್ಧರಿತವಾಗಿ ಹೊಂದಿರುವಂತಹ ಒಳ್ಳೆಯ ಮನೋಭಾವನೆಯನ್ನು ಧನಾತ್ಮಕ ಪೂರ್ವಗ್ರಹ ಅಂತ ಹೇಳ್ತೀವಿ. ಋಣಾತ್ಮಕ ಪೂರ್ವಗ್ರಹ ಅಂದ್ರೇನು? ಒಬ್ಬ ವ್ಯಕ್ತಿಯನ್ನು ನಾವು ಇಲ್ಲಿಗೆ ಬರೋದಕ್ಕಿಂತ ಮುಂಚೆ, ನಮ್ಮಲ್ಲಿ ಅವ್ರು ಬರೋದಕ್ಕಿಂತ ಮುಂಚೆನೇ ನಮ್ಮ ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಡಿರ್ತೀವಿ ನಾವು. ಏನಂತಂದರೆ ಆ ವ್ಯಕ್ತಿ ಸರಿ ಇಲ್ಲ, ಚಿಕ್ಕವನಿರಬೇಕಾದ್ರೆ ಅವ್ನು ಕಳ್ತನ ಮಾಡಿರ್ತಾನೆ ಅಥವಾ ಏನೋ ಒಂದು ಸುಳ್ಳು ಹೇಳಿರ್ತಾನೆ, ಅದನ್ನೇ ನಾವು ಈಗೂ ಕೂಡ ಏನಂತಂದರೆ ಆ ವ್ಯಕ್ತಿ ಬಗ್ಗೆ ಸರಿ ಇಲ್ಲ, ಈ ರೀತಿ ಮನೋಭಾವನೆಯನ್ನು ನಾವು ಫಿಕ್ಸ್ ಮಾಡ್ಕೊಂಡಿರ್ತೀವಿ. ಇದನ್ನು ಋಣಾತ್ಮಕ ಪೂರ್ವಗ್ರಹ ಅಂತ ಕರಿತೀವಿ. ಈ ಅಸ್ಪೃಶ್ಯತೆ ಅಂತಕ್ಕಂಥದ್ದು ಒಂದು ಸಾಮಾಜಿಕ ಪಿಡುಗು, ಸಮಾಜಕ್ಕೆ ಅಂಟಿಕೊಂಡಂಥ ಒಂದು ಜಾಡ್ಯ. ಇದು ಸಮಾಜಕ್ಕೆ ಹತ್ತಿದ ಒಂದು ಕಳಂಕ ಅಂಥೇಳಿ ಮಹಾತ್ಮ ಗಾಂಧೀಜಿಯವರು ಹೇಳಿದರು. ಇವತ್ತಿಗೂ ಸಹ ಏನಂತಂದರೆ ನಾವು ಈ ಅಸ್ಪೃಶ್ಯತೆಯನ್ನು ಹೋಗಲಾಡಿಸಲು ಸಾಕಷ್ಟು ಜನ ಏನಂತಂದರೆ ಪ್ರಯತ್ನ ಮಾಡಿದ್ದಾರೆ. ಅಂಬೇಡ್ಕರ್ ಆಗಿರ್ಬೋದು, ಜ್ಯೋತಿಬಾ ಫುಲೆಯವರಾಗಿರ್ಬೋದು, ಸ್ವಾಮಿ ವಿವೇಕಾನಂದ ಅವರಾಗಿರ್ಬೋದು, ಈ ರೀತಿ ಹಲವಾರು ಜನ. ಯಾಕಂತಂದರೆ ಈ ಜಾತಿ ಅಂತಕ್ಕಂಥದ್ದು ನೋಡಿ, ಸಮಾಜದಲ್ಲಿ ಅಸ್ಪೃಶ್ಯತೆ ಆಚರಣೆಯ ಪರಿಣಾಮದಿಂದಾಗಿ ಕೆಳಜಾತಿಗಳು ಸಾಮಾಜಿಕ, ಸಾಂಸ್ಕೃತಿಕ, ಧಾರ್ಮಿಕ, ಶೈಕ್ಷಣಿಕ, ರಾಜಕೀಯ ಹಲವಾರು ಕ್ಷೇತ್ರಗಳ ಅನುಕೂಲತೆಗಳನ್ನು, ಅವಕಾಶಗಳನ್ನು ಪಡೆಯೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಯಾಕಂತಂದರೆ ನೋಡ್ರಿ, ಕೆರೆಗಳಾಗಿರ್ಬೋದು, ಬಾವಿಗಳಾಗಿರ್ಬೋದು, ದೇವಸ್ಥಾನಗಳಾಗಿರ್ಬೋದು, ಇವು ಸಾರ್ವಜನಿಕ ಸ್ಥಳಗಳು. ಇವುಗಳಲ್ಲಿ ಕೂಡ ಏನಂತಂದರೆ ನೀನು ಮೇಲ್ಜಾತಿ ಕೀಳ್ಜಾತಿ, ನೀನು ಬರಬಾರ್ದು, ಪ್ರವೇಶ ಮಾಡಬಾರ್ದು, ಮಹಿಳೆಗೆ ಆಗುತ್ತೆ, ಈ ರೀತಿ ಒಂದು ಭಾವನೆಯಿಂದ ಇವತ್ತು ಸಮಾಜದಲ್ಲಿ ಏನಂತಂದರೆ ಏನಾಗಿದೆ ಅಂತಂದರೆ ಈ ಭೇದ ಭಾವ ಅಂತಕ್ಕಂಥದ್ದು ನೋಡ್ತಾ ಇದ್ದೀವಿ ನಾವು. ಹಾಗಾಗಿ ಇದು ಏನಂತಂದರೆ ಒಂದು ಸಮಾಜಕ್ಕೆ ಅಂಟಿಕೊಂಡಂಥ ಒಂದು ರೋಗ ಇದ್ದಂತೆ. ಇದು ಹೋದಾಗ ಮಾತ್ರ ಏನಂತಂದರೆ ಆರೋಗ್ಯಯುತವಾದಂಥ ಒಂದು ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಈ ರೀತಿ ಇವತ್ತು ಸರ್ಕಾರ ಸಂವಿಧಾನಾತ್ಮಕವಾಗಿ ಏನಂತಂದರೆ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದೆ. ಸಂವಿಧಾನಾತ್ಮಕವಾಗಿ ಏನಂತಂದರೆ ಕಾನೂನುಗಳನ್ನು ಜಾರಿಗೆ ತರೋದ್ರ ಮೂಲಕ ಈ ಸಮಾಜದಲ್ಲಿ ಸಾಮರಸ್ಯವನ್ನು ಬೆಳವಣಿಗೆ ಮಾಡಲಿಕ್ಕೆ ಸಾಕಷ್ಟು ಒಂದು ಪ್ರಯತ್ನವನ್ನು ನಮ್ಮ ಸರ್ಕಾರ ಮಾಡ್ತಾ ಇದೆ. ಹಾಗಾದರೆ ಇಂಥ ಒಂದು ಅಸ್ಪೃಶ್ಯತೆಯನ್ನು ನಿವಾರಣೆ ಮಾಡಲಿಕ್ಕೆ ಸರ್ಕಾರ ಕೈಗೊಂಡಂಥ ಕ್ರಮಗಳೇನು ಅಂತ ನೋಡಿದರೆ,
ಸಂವಿಧಾನಾತ್ಮಕವಾಗಿ ಶಾಸನಾತ್ಮಕವಾಗಿ ಹಲವಾರು ಸರ್ಕಾರ ಸೌಲಭ್ಯಗಳನ್ನು ನೀಡ್ತಾ ಇದೆ. ಅಸ್ಪೃಶ್ಯರನ್ನು ಏನಂತಂದರೆ ಏನು ಹಿಂದುಳಿದ ಜಾತಿಯನ್ನು ಒಳಗೊಂಡಂತೆ ವಿಶೇಷ ಸೌಲಭ್ಯವನ್ನು ಕೊಡ್ತಾ ಇದೆ. ಕ್ರಮೇಣವಾಗಿ ಈ ಒಂದು ಎಲ್ಲ ಜಾತಿ ಜನಾಂಗಗಳಿಗೂ ಕೂಡ ಏನಂತಂದರೆ ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಎಲ್ಲ ಕ್ಷೇತ್ರಗಳಲ್ಲಿ, ಉದ್ಯೋಗದಲ್ಲಿ, ಶಿಕ್ಷಣದಲ್ಲಿ ಮೀಸಲಾತಿಯನ್ನು ಕೊಟ್ಟು ಸಮಾನತೆಯನ್ನು ತರುವಲ್ಲಿ ಸರ್ಕಾರ ಇವತ್ತು ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದೆ. ಹಾಗಾದರೆ ಅಸ್ಪೃಶ್ಯತಾ ನಿವಾರಣೆಗೆ ಸರ್ಕಾರ ಕೈಗೊಂಡಂತಹ ಕ್ರಮಗಳನ್ನು ನೋಡಿದರೆ, ಮೊದಲನೇದಾಗಿ ಸಾಂವಿಧಾನಿಕವಾಗಿ ನಮ್ಮ ಸಂವಿಧಾನದಲ್ಲೇ ಅಸ್ಪೃಶ್ಯತೆ 17ನೇ ವಿಧಿ ಪ್ರಕಾರ ಅಸ್ಪೃಶ್ಯತೆ ಆಚರಣೆ ಮಾಡ್ತಕ್ಕಂಥದ್ದು ಇದು ಒಂದು ಶಿಕ್ಷಾರ್ಹ ಅಪರಾಧವಾಗಿದೆ. ಇದನ್ನು ನಿಷೇಧ ಮಾಡ್ತದೆ. ನಮ್ಮ ಸಂವಿಧಾನದ 17ನೇ ವಿಧಿ ಅಸ್ಪೃಶ್ಯತಾ ಆಚರಣೆಯನ್ನು ನಿಷೇಧ ಮಾಡ್ತದೆ. ಮತ್ತು ಭಾರತ ಸರ್ಕಾರ ಅಸ್ಪೃಶ್ಯತಾ ಅಪರಾಧ ಕಾಯ್ದೆಯನ್ನು 1955ರಲ್ಲಿ ಜಾರಿಗೆ ತಂತು. ಈ ಕಾಯ್ದೆಯಲ್ಲಿ ಕಂಡುಬಂದಂತಹ ಲೋಪದೋಷಗಳನ್ನು ತಿದ್ದುಪಡಿ ಮಾಡಿ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಅಂಥೇಳಿ ಇದೇ ಕಾಯ್ದೆಗೆ 1976ರಲ್ಲಿ ಮಾರ್ಪಾಡನ್ನು ಮಾಡಲಾಯಿತು. ಈ ರೀತಿ ಶಾಸನಾತ್ಮಕವಾಗಿಯೂ ಕೂಡ ಮತ್ತು ಸಂವಿಧಾನಾತ್ಮಕವಾಗಿಯೂ ಕೂಡ ಸರ್ಕಾರ ಈ ನಿಟ್ಟಿನಲ್ಲಿ ಸಾಕಷ್ಟು ತನ್ನದೇ ಆದಂಥ ಒಂದು ಪ್ರಯತ್ನಗಳನ್ನು ಮಾಡ್ತಾನೇ ಬಂದಿದೆ. ಮತ್ತೆ ನೋಡೋದಾದರೆ ಭಾರತ ಸರ್ಕಾರ ಸಾರ್ವತ್ರಿಕ ನೋಡ್ರಿ, ಸಂವಿಧಾನದಲ್ಲೇ ಸಾರ್ವತ್ರಿಕ ಮತದಾನ 18 ವರ್ಷ ಮೇಲ್ಪಟ್ಟಂಥ ಎಲ್ರಿಗೂ ಕೂಡ ಏನಪ್ಪ ಅಂತಂದರೆ ಎಲ್ಲರೂ ಮತ ನೀಡುವಂಥ ಅಧಿಕಾರ ಇದೆ, ಸಮಾನತೆ ಹಕ್ಕಿದೆ, ಎಲ್ಲರೂ ಸಮಾನರು, ಗಂಡು ಹೆಣ್ಣು ಅಂತ ಜಾತಿ ಅಂತ ಯಾವುದೇ ಒಂದು ಭೇದ ಭಾವವನ್ನು ಮಾಡುವಂತಿಲ್ಲ. ಇನ್ನು ಪರಿಶಿಷ್ಟರನ್ನು ಒಳಗೊಂಡಂತೆ ಹಿಂದುಳಿದ ಜಾತಿಯವರಿಗೆ ಶೈಕ್ಷಣಿಕ, ರಾಜಕೀಯ, ಆರ್ಥಿಕ, ಉದ್ಯೋಗದಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಮೀಸಲಾತಿಯನ್ನು ಕಲ್ಪಿಸಲಾಗಿದೆ. ಇದರಿಂದ ಕೂಡ ಏನಪ್ಪ ಅಂತಂದರೆ ಒಂದು ಸಮಾನತೆಯನ್ನು ನಾವು ಕಾಣ್ತೇವೆ. 1989ರಲ್ಲಿ ಭಾರತದ ಈ ಶಾಸನ ಅಸ್ಪೃಶ್ಯತೆಯನ್ನು ನಿರ್ಮೂಲನೆ ಕುರಿತು ರಾಜ್ಯ ಸರ್ಕಾರಗಳಿಗೆ ನಮ್ಮ ಕೇಂದ್ರ ಸರ್ಕಾರ ವಿಶೇಷವಾದಂಥ ಜವಾಬ್ದಾರಿಯನ್ನು ವಹಿಸಿರುವಂಥದ್ದು. ಇದು ಕೂಡ ಏನಂತಂದರೆ ಅಸ್ಪೃಶ್ಯತೆಯನ್ನು ಹೋಗಲಾಡಿಸಲು ನಮ್ಮ ಘನ ಸರ್ಕಾರ ಈ ಒಂದು ಕ್ರಮವನ್ನು ಕೈಗೊಂಡಿರ್ತಕ್ಕಂಥದ್ದು. ಸಂವಿಧಾನಾತ್ಮಕವಾಗಿ ಆಗಿರ್ಬೋದು, ಶಾಸನಾತ್ಮಕವಾಗಿ ಆಗಿರ್ಬೋದು, ಈ ರೀತಿ ಹಲವಾರು ಕ್ರಮಗಳನ್ನು ಜಾರಿಗೆ ತರುವ ಮೂಲಕ ಸಮಾಜಕ್ಕೆ ಅಂಟಿಕೊಂಡಂಥ ಈ ಅಸ್ಪೃಶ್ಯತೆ ಅಂತಕ್ಕಂಥ ಜಾಡ್ಯವನ್ನು, ರೋಗವನ್ನು ಒಂದು ಕಳೆಯಲಿಕ್ಕೆ ಏನಂತಂದರೆ ನಮ್ಮ ಭಾರತ ಸರ್ಕಾರ ಪ್ರಯತ್ನವನ್ನು ಮಾಡುತ್ತಲೇ ಬಂದಿದೆ. ಆತ್ಮೀಯ ವಿದ್ಯಾರ್ಥಿಗಳೇ, ಇದು ಪರೀಕ್ಷಾ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ. ಇದು ಸಾಕಷ್ಟು ಸಲ ಪರೀಕ್ಷೆಯಲ್ಲಿ ರಿಪೀಟ್ ಆಗಿರೋದು ಸಹ ಉಂಟು. ಅಸ್ಪೃಶ್ಯತೆ ಒಂದು ಸಮಾಜಕ್ಕೆ ಅಂಟಿದ ಪಿಡುಗು ಹೇಗೆ ಅಂತ ಕೇಳ್ತಾನೆ. ಮತ್ತು ಏನಂತಂದರೆ ಪೂರ್ವಗ್ರಹ ಎಂದರೇನು ಅಂತ ಕೇಳ್ತಾನೆ. ಮತ್ತು ಅಸ್ಪೃಶ್ಯತೆ ನಿವಾರಣೆಗೆ ಸರ್ಕಾರ ಕೈಗೊಂಡಂಥ ಕ್ರಮಗಳೇನು ಅಂತ ಕೇಳ್ತಾನೆ. ಅದನ್ನೇ ಟ್ವಿಸ್ಟ್ ಮಾಡಿ ಅಸ್ಪೃಶ್ಯತೆ ನಿವಾರಣೆಗೆ ನೀವು ಸೂಚಿಸಬಹುದಾದ ಕ್ರಮಗಳೇನು ಅಂತ ಕೇಳ್ತಾನೆ. ಅಥವಾ ಅಸ್ಪೃಶ್ಯತಾ ನಿವಾರಣೆಗೆ ಸರ್ಕಾರ ಕೈಗೊಂಡಂಥ ಸಂವಿಧಾನಾತ್ಮಕ ಮತ್ತು ಶಾಸನಾತ್ಮಕ ಕ್ರಮಗಳೇನು ಅಂತ ಕೇಳ್ತಾನೆ. ಈ ರೀತಿ ಒಂದೇ ಪ್ರಶ್ನೆಯನ್ನು ಹಲವಾರು ಬಾರಿ ಏನಂತಂದರೆ ತಿರುಚಿ ಅಂದರೆ ಟ್ವಿಸ್ಟ್ ಮಾಡಿ ಪ್ರಶ್ನೆಯನ್ನು ಕೇಳಲಾಗ್ತಾ ಇದೆ. ಈ ರೀತಿ ಏನಂತಂದರೆ ಈ ಪ್ರಶ್ನೆ ಈ ಒಂದು ಪಾಠದಲ್ಲಿ ಮಾನವ ಕುಲಂ ತಾನೊಂದೇ ಒಲಂ ಅಂತ ಹೇಳಿದವರು ಯಾರು ಅಂತ ಕೇಳ್ತಾನೆ. ಅಸ್ಪೃಶ್ಯತೆ ಹಿಂದೂ ಸಮಾಜಕ್ಕೆ ಹತ್ತಿದ ಕಳಂಕ ಅಂತ ಹೇಳಿದವರು ಯಾರು ಅಂತ ಕೇಳ್ತಾನೆ. ಅಸ್ಪೃಶ್ಯತೆಯನ್ನು ನಿಷೇಧ ಮಾಡಿದಂಥ ಸಂವಿಧಾನದ ವಿಧಿ ಯಾವುದು ಅಂತ ಕೇಳ್ತಾನೆ. ಸಾಮಾಜಿಕ ಸ್ತರವಿನ್ಯಾಸ ಎಂದರೇನು ಅಂತ ಕೇಳ್ತಾನೆ. ಪೂರ್ವಗ್ರಹ ಎಂದರೇನು ಅಂತ ಕೇಳ್ತಾನೆ. ಇವೆಲ್ಲ ಒಂದು ಅಂಕದ ಪ್ರಶ್ನೆಗಳು. ಇವು ಏನಂದರೆ ಅಸ್ಪೃಶ್ಯತಾ ನಿವಾರಣೆಗೆ ಸರ್ಕಾರ ಕೈಗೊಂಡಂಥ ಸಂವಿಧಾನಾತ್ಮಕ ಮತ್ತು ಶಾಸನಾತ್ಮಕ ಕ್ರಮಗಳು ಅಂತ ಕೇಳಿದರೆ ಇದನ್ನು ಹೆಚ್ಚಾಗಿ ಇದುವರೆಗೂ 3 ಅಂಕಕ್ಕೆ ಕೇಳಲಾಗಿದೆ. ಇದು ಏನಂತಂದರೆ ನೀವು ಚೆನ್ನಾಗಿ ಓದಿಕೊಂಡಿದ್ದಲ್ಲಿ ಏನಂದರೆ 3 ಅಂಕಕ್ಕೆ ಕೇಳಿದರೆ 6 ಒಂದು ಪಾಯಿಂಟ್ಗಳನ್ನು ಬರಿಬೇಕಾಗ್ತದೆ. ಅದೇ ರೀತಿ 2 ಅಂಕಕ್ಕೆ ಕೇಳಿದರೆ 4 ಪಾಯಿಂಟ್ಗಳನ್ನು ಬರಿಬೇಕಾಗ್ತದೆ. ಕೂಲಂಕುಷವಾಗಿ ಓದಿಕೊಂಡದ್ದೇ ಆದರೆ ನಿಮಗೆ ತೊಂದರೆ ಇಲ್ಲ. ಆದ್ದರಿಂದ ನಾನು ಈ ಒಂದು ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಕೂಡ ತಮ್ಮ ಮುಂದೆ ಏನಂತಂದರೆ ಹೇಳಿದ್ದೇನೆ. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋ ತಮಗೆ ಇಷ್ಟವಾದಲ್ಲಿ, ಅರ್ಥವಾಗಿದ್ದಲ್ಲಿ ನನಗೆ ಒಂದು ಪ್ರೋತ್ಸಾಹದಾಯಕವಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.